ಎಸ್ ಮಹೇಶ್ ಗೌಡ್ರೆ, 2006ರಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ರಿ, 2018ರಲ್ಲಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರಿ, ಈಗ ಲೋಕಸಭಾ ಚುನಾವಣೆ 2024ರಲ್ಲಿ ಅಗೇನ್ ಬಿಜೆಪಿ ಜೊತೆ ಕೈ ಜೋಡಿಸಿದ್ರಿ. ತಾವು ಎರಡೂ ಪಕ್ಷದ ಒಂದು ವರ್ಚಸ್ಸು ನೋಡಿದಿರಿ, ಅವರ ಮೈನಸ್ ಪಾಯಿಂಟ್ ನೋಡಿದಿರಿ, ಪ್ಲಸ್ ಪಾಯಿಂಟ್ ಕೂಡ ನೋಡಿದಿರಿ. ಎಲ್ಲವೂ ಕೂಡ ಸಾಧಕ ಬಾಧಕ ಎಲ್ಲವೂ ಕೂಡ JDSಗೆ ಗೊತ್ತಿದೆ. ಕರ್ನಾಟಕದ ಮಟ್ಟಿಗೆ JDS ಅಂದರೆ ಕಿಂಗ್ ಮೇಕರ್. ಎಸ್ ನೋಡಿ, ಇವತ್ತಿನ ಚರ್ಚೆ ಏನಿದೆ, ಎಸ್ DCM CM ಎಸ್ ಮತ್ತೆ ಎಷ್ಟು ಜನ DCM ಈ ರಾಜ್ಯಕ್ಕೆ ಕೊಡುಗೆ, ಈ ಚರ್ಚೆಯನ್ನು ಹುಟ್ಟಾಕಿದವರು ಯಾರು? ಈ ಚರ್ಚೆಯನ್ನ ಹುಟ್ಟಾಕಿರೋರು ಇಲ್ಲ JDS ಇಲ್ಲ BJP ಹುಟ್ಟಾಕಿರ್ಬೇಕು, ಇಲ್ಲ ಮಾಧ್ಯಮಗಳು ಹುಟ್ಟಾಕಿರ್ಬೇಕು, ಇಲ್ಲ ಸೋಷಿಯಲ್ ಮೀಡಿಯಾಗಳು ಹುಟ್ಟಾಕಿರ್ಬೇಕು. ಆದ್ರೆ ದುರಂತ ನೋಡಿ, ನಾನು ಏನಂದ್ರೆ ಸಚಿನ್ ಜಿ, ಇವತ್ತು ಈ ರಾಜ್ಯದಲ್ಲಿ ಇಂಥ ಚರ್ಚೆಗಳನ್ನ ಹುಟ್ಟಾಕಿದ್ದೆ ಅದು ಕಾಂಗ್ರೆಸ್ ಪಕ್ಷ, ಅಲ್ಲೇ ಇರುವಂತ ಸಚಿವರು ಶಾಸಕರುಗಳು. ಇನ್ನು ನಮ್ ಕಾಂಗ್ರೆಸ್ ವಕ್ತಾರರು ಬಂದಿಲ್ಲ ನಿಮ್ ಚಾನೆಲ್ಗೆ, ಬಂದಿದ್ರೆ ಬರ್ಲಿ ಸಂತೋಷ. ಈ ಚರ್ಚೆ ಇದೆಯಲ್ಲ, ಇಂತಹ ಚರ್ಚೆಗಳು ಇವತ್ತು ರಾಜ್ಯ ರಾಜಕಾರಣದಲ್ಲಿ ಅಪ್ರಸ್ತುತ. ಇವತ್ತಿಗೆ ಏನಕ್ಕೆ ಇವತ್ತು ಅಪ್ರಸ್ತುತ ಅಂತ ಹೇಳಿದ್ರೆ, ನನ್ನ ಆತ್ಮೀಯ ಸ್ನೇಹಿತರು ಸಹೋದ್ಯೋಗಿ ಮಿತ್ರರಾದಂತಹ ರತನ್ ಅವರು ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಸಹ ಸೆಷನ್ ಬರ್ಲಿ, ಕರ್ನಾಟಕದ ಸೆಷನ್ ಯಾವಾಗ ಆಗುತ್ತೆ, ಸೆಷನ್ ಅಲ್ಲಿ ಏನೇನ್ ಮಾತನಾಡ್ಬೇಕು ಅಂತೇಳಿ ಈಗಾಗ್ಲೇ ಪುಟಗಟ್ಟಲೆ ಬರ್ದಿ ಮಾಡಿಕೊಂಡು ಕೂತಿದೀವಿ ಹೋರಾಟ ಮಾಡೋದಿಕ್ಕೆ, ಬರ್ಲಿ ಅಂತ. ನೋಡಿ, ಈ ಚರ್ಚೆ ಇದೆಯಲ್ಲ, ಇದು ಇವತ್ತಿಂದು ನನ್ನೆದು ಮೊನ್ನೆದಲ್ಲ. ಸನ್ಮಾನ್ಯ ಎಸ್ ನಿಜಲಿಂಗಪ್ಪನವ್ರ ಕಾಲದಿಂದ ಹಿಡಿದು, ಕೆಂಗಲ್ ಹನುಮಂತಯ್ಯನವ್ರ ಕಾಲದಿಂದ ಹಿಡಿದು ಟುಡೇ ಇವತ್ತಿನವರೆಗೂ ನಡೀತಾ ಇರುವಂತ ಚರ್ಚೆ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಈ ಚರ್ಚೆ ಸ್ಟಾರ್ಟ್ ಆಗೋದು ಯಾಕೆ ಅಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಪಮುಖ್ಯಮಂತ್ರಿ ಪೋಸ್ಟ್ ಅನ್ನ ಸೃಷ್ಟಿ ಮಾಡಿದ್ದೇ ಕಾಂಗ್ರೆಸ್. ಸನ್ಮಾನ್ಯ SM ಕೃಷ್ಣರವರನ್ನ ವೀರಪ್ಪ ಮೊಯ್ಲಿ ಅವರ ಕಾಲದಲ್ಲಿ ಉಪಮುಖ್ಯಮಂತ್ರಿ ಮಾಡಿದ್ದೇ ಕಾಂಗ್ರೆಸ್. ಅವತ್ತೇನಪ್ಪಾ ಅಂತ ಹೇಳಿದ್ರೆ, 2 ಟರ್ಮ್ಸ್ ಬ್ರದರ್. ಒಂದು, SM ಕೃಷ್ಣರವರು 5 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೇ DCM ಕೂಗಿರ್ಲಿಲ್ಲ. ಮತ್ತೆ ಇದೇ ಸಿದ್ದರಾಮಯ್ಯನವರು 5 ವರ್ಷಗಳ ಆಡಳಿತವನ್ನ ನೀಡಿದಾಗ ಅವತ್ತು DCM ಕೂಗಿದ್ರೂ ಸಹ ನಿಂತೋಯ್ತು. ಅವತ್ತು DCM ಕೂಗಿರ್ಲಿಲ್ಲ, CM ಕೂಗಿತ್ತು. ಪೂಜ್ಯ ನಮ್ಮ ಪರಮೇಶ್ವರ್ ಅವರನ್ನ ದಲಿತ ಕೋಟದಿಂದ ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ. ಆದ್ರೆ ಇಲ್ಲಿ ಒಂದು ನಮ್ಗೆ ನಿರ್ದಿಷ್ಟವಾದ ಒಂದು ಅಂಶ ಎದ್ದು ಕಾಣ್ತಾ ಇದೆ ಕಾಂಗ್ರೆಸ್ನಲ್ಲಿ. ನೋಡಿ, ಇದು ಯಾಕೆ ಈ ಚರ್ಚೆ ಹುಟ್ಟಾಯ್ತು ಇವತ್ತಿನ ಸನ್ನಿವೇಶಕ್ಕೆ ಅಂತ ಹೇಳಿದ್ರೆ, ನೋಡಿ, DK ಶಿವಕುಮಾರ್ ಬಣದಿಂದ ಅಂತ ಪ್ರೆಷರ್, ನಮ್ಮನ್ನ DKಶಿ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಯಾರು ಹೇಳ್ತಾ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರ ಪರವಾಗಿ ನಿಂತಿರುವಂತಹ ಅಹಿಂದ ನಾಯಕರುಗಳೇ ಇವತ್ತು ಮೆಜಾರಿಟಿ ಜಾಸ್ತಿ ಇದೆ. ಅವರ ಒಂದು ಮೆಜಾರಿಟಿ ನಾವ್ ಅನ್ಕೋತೀವಿ. ನೀವ್ ಹೇಳಿದ್ರಿ ಮಹೇಶ್ ಗೌಡ್ರೆ, ರತನ್ ಅವ್ರೆ, 2 ಬಣಗಳಿದೆಯಾ ಕಾಂಗ್ರೆಸ್ ನಲ್ಲಿ. ಒಂದು DK ಶಿವಕುಮಾರ್ ಅವ್ರ ಬಣ, ಸಿದ್ದರಾಮಯ್ಯ ನೋಡೋ. ಖಂಡಿತವಾಗ್ಲೂ ಹೇಳ್ತೀನಿ, ಇವ್ರಿಬ್ರದ್ದು ಬಣ ಇಲ್ಲ, 5 ಬಣಗಳಿದೆ, 1-2. ಆಮೇಲೆ ನಾವು ಇಲ್ಲಿ ಗಾಜಿನ ಅರಮನೆಯಲ್ಲಿ ಇರೋದು ಯಾವುದು? ಕಾಂಗ್ರೆಸ್ ಪಕ್ಷ. ಅದು ಒಳಗಡೆ ಇರೋರು ಯಾರು? ಸಚಿವರು, ಶಾಸಕರುಗಳು, ಅವ್ರದೇ ಪಕ್ಷ. ನಾವು ಹೊರಗಡೆ ನಿಂತಿದೀವಿ. ನೀವು ನನ್ ಕೇಳ್ಬೇಡಿ, ಮಹೇಶ್ ಗಾಜಿನ ಅರಮನೆಗೆ ಹೊರಗಡೆ ನಿಂತ್ಕೊಂಡು ಕಲ್ಲು ಹೊಡಿತಾ ಇದ್ದೀರಾ ಅಂತ. ನಾವು ಖಂಡಿತ ಕಲ್ಲು ಹೊಡಿಯೋದಿಲ್ಲ. ಒಳಗಡೆ ಇರೋರೇ ಕಲ್ಲು ಹೊಡ್ಕೊಂಡ್ಬಿಟ್ರೆ ಅದಕ್ಕೆ ನಾವು ಹೊಣೆಗಾರರ ಆಗೋದಿಲ್ಲ. ಆಮೇಲೆ ಇಲ್ಲಿ ಒಂದು ವಿಚಾರವನ್ನ ನಾನು ಪ್ರಸ್ತಾಪ ಮಾಡಲೇಬೇಕು. KN ರಾಜಣ್ಣನವರು ಹೇಳೋದಕ್ಕಿಂತ ಮುಂಚೆ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತನ್ನ ಹೇಳ್ತಾರೆ. ಆ ಚುನಾವಣೆ ನಂತರ, ಚುನಾವಣೆ ಮೊದಲೇ ಇದು ಒಂದು ಗಾಳಿ ಸುದ್ದಿ ಅಂತ ಅನ್ಕೊಂಡಿದ್ವಿ. ಇಲ್ಲ DCM ಆಗ್ಬೇಕು ಅಂತ. ಅವಾಗ ಕಾಂಗ್ರೆಸ್ ಪಕ್ಷದ ಈ ರಾಜ್ಯದ ಉಸ್ತುವಾರಿಗಳಾದಂತ ಸುರ್ಜೇವಾಲಾ ಸಾಹೇಬ್ರು ಒಂದು ಮಾತು ಹೇಳ್ತಾರೆ, KC ವೇಣುಗೋಪಾಲ್ ಅವರಿಬ್ರು. ಅದು ನನ್ಗೆ ಈಗಲೂ ಸಹ ನೆನಪಿದೆ. ಇಲ್ಲ, ನಮ್ಮಲ್ಲಿ ಆ ತರದ್ ಯಾವ್ದು ಇಲ್ಲ, ಈಗ DCM ಮತ್ತೆ CM ಪೋಸ್ಟ್ ಯಾವ್ದು ಖಾಲಿ ಇಲ್ಲ, ಫುಲ್ಫಿಲ್ ಆಗಿದೆ, ಅದೆಲ್ಲ ಗಾಳಿ ಮಾತು ಅಂತ ಹೇಳ್ತಾರೆ. ನಾವ್ ಅಲ್ಲಿ ಕೈ ಬಿಟ್ವಿ, ಇಲ್ವೇನೋ ಅಂತ ಹೇಳ್ಬಿಟ್ಟು. ತದನಂತರ ಏನ್ ಸೃಷ್ಟಿ ಆಗುತ್ತೆ ಅಂತ ಹೇಳಿದ್ರೆ, ಚುನಾವಣೆ ಆಗ್ಲಿ, ಅದಾದ್ಮೇಲೆ ನಾವು ಇದ್ ಮಾಡೋಣ ಅಂತ. ಚುನಾವಣೆಯ ನಂತರ, ಚುನಾವಣೆಯ ಪೂರ್ವದಲ್ಲಿ ಪೂಜ್ಯ DK ಶಿವಕುಮಾರ್ ಮಖ ಹೇಗಿತ್ತು ಅಂದ್ರೆ, ಫೇಸ್ ವ್ಯಾಲ್ಯೂ
ವಾಟ್ ಎ ವಂಡರ್ಫುಲ್ ಪ್ಲೇಸ್, ಒಳ್ಳೆ ತುಂಬಾ ಆಕ್ಟಿವ್ ಆಗಿದ್ರು, ಓಕೆ, ಹ್ಯಾಪಿ ಆಗಿದ್ರು. ಚುನಾವಣೆ ನಂತರ ತಮ್ಮ ಆಕ್ಟಿವೇಶನ್ ಇವತ್ತು ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಮುಖದಲ್ಲಿ ಅಂತ ಮಂದಹಾಸ ಇವತ್ತು ಕಾಣ್ತಾ ಇಲ್ಲ. ಓಕೆ, ಓಕೆ. ಯಾಕಪ್ಪ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ, ನಡೆದಂತ ಚುನಾವಣೆಯಲ್ಲಿ ಮೈಸೂರು ಭಾಗದಲ್ಲಿ ಒಂದು ಮಾತನ್ನ ಹೇಳಿದ್ರು, ನನಗೆ ಪೆನ್ನನ್ನ ಕೊಡಿ, ನನಗೆ ಪೇಪರ್ ಅನ್ನ ಕೊಡಿ, ನನ್ನ ಸಮುದಾಯ. ಎಸ್.ಎಂ. ಕೃಷ್ಣರವರನ್ನ ಮುಖ್ಯಮಂತ್ರಿ ಮಾಡಿದ್ದೀರಾ, ಪೂಜ್ಯ ದೇವೇಗೌಡಜಿಯವರನ್ನ ಮುಖ್ಯಮಂತ್ರಿ ಮಾಡಿದ್ದೀರಾ, ಕುಮಾರಣ್ಣನವರನ್ನ ಮುಖ್ಯಮಂತ್ರಿ ಮಾಡಿದ್ದೀರಾ, ನಮ್ಮ ಕೆಂಗಲ್ ಹನುಮಂತಯ್ಯ ಸಾಹೇಬರನ್ನ ಮುಖ್ಯಮಂತ್ರಿ ಮಾಡಿದ್ದೀರಾ, ನನಗೊಂದು ಅವಕಾಶ ಕೊಡಿ, ನಿಮ್ಮ ಋಣವನ್ನ ತೀರಿಸ್ತೇನೆ ವಿಧಾನಸೌಧದ ಮುಂದೆ ಕೂತ್ಕೊಂಡು ಅಂತ ಒಂದು ಮಾತು ಹೇಳಿದ್ರು. ಎಲ್ಲೋ ಒಂದು ಕಡೆ ಇವತ್ತು ಚಂದ್ರಶೇಖರ್ ಸ್ವಾಮೀಜಿ ಅವರು ಹೇಳಿರೋದು ಸತ್ಯ ಅನಿಸುತ್ತೆ. ಒಕ್ಕಲಿಗ ಸಮುದಾಯ ಏನು ವಿಧಾನಸಭಾ ಚುನಾವಣೆಯಲ್ಲಿ ಕೈ ಹಿಡಿದಿತ್ತು, ಆದ್ರೆ ಅವರ ಅದೃಷ್ಟವೋ ದುರಾದೃಷ್ಟವೋ ನನಗಂತೂ ಗೊತ್ತಿಲ್ಲ, ಪೆನ್ನು ಸನ್ಮಾನ್ಯ ರಾಜಣ್ಣನವ್ರು ಕಿತ್ಕೊಂಡ್ಬಿಟ್ರು, ಪೇಪರ್ ಅನ್ನ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರು ಕಿತ್ಕೊಂಡ್ಬಿಟ್ರು. ಡಿ.ಕೆ. ಶಿವಕುಮಾರ್ ಹತ್ರ ಕೇವಲ ಒಂದು ಪೋಸ್ಟ್ ಉಳಿತು, ಉಪಮುಖ್ಯಮಂತ್ರಿ ಪೋಸ್ಟ್ ಅಂತ. ಒಕ್ಕಲಿಗರು ನಂಬಿದ್ರು ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಸಿದ್ದರಾಮಯ್ಯನವ್ರಿಗೆ ಆಲ್ರೆಡಿ ಆಗಿದ್ರು, ಅವ್ರು ಒಂದ್ಸಲ ಹೇಳ್ಬಿಟ್ಟಿದ್ರು, ನಾನು ಇದೇ ಕೊನೆ ಚುನಾವಣೆ ನನಗೆ ಬೇಡಪ್ಪ ಮುಖ್ಯಮಂತ್ರಿ ಪೋಸ್ಟ್ ಅಂತ ಹೇಳಿದ್ರು. ಆದ್ರೆ ಯಾವಾಗ ಮಾತು ತಪ್ಪಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆಗ್ಲಿಲ್ವೋ, ಒಕ್ಕಲಿಗರಿಗೆ ನಂಬೋದಿಕ್ಕೆ ಒಂದ್ ಕಡೆ ಎಲ್ಲೋ ಇರಿಸ್ ಮುರ್ಸಾಯ್ತು. ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಭಾಗದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಪಾತಾಳಕ್ಕೆ ಹೋಯ್ತು.